ನಮಸ್ತೆ ಸೀತಾರಾಮ್. ಪರ್ಷಿ ಒರ್ಸೋದಂದ್ರೆ ಎಲ್ಲರಿಗೂ ಒಂದು ಟಾಸ್ಕ್ ಕತೆ ಇದ್ದಂಗೆ ಇರ್ತದೆ. ಹೀಗಾಗಿ ಪರ್ಷಿ ಒರ್ಸೋಕೆ ಏನಾರೇ ಒಂದು ಬೇಕಾಗಿತ್ತು. ಬಟ್ ಆಲ್ರೆಡಿ ನಾನು 2 ಯೂಸ್ ಮಾಡಿದ್ನಿ, 2 ಅಥವಾ 3 ಯೂಸ್ ಮಾಡಿದ್ನಿ. ಅದ್ರೊಳಗೆ ಯಾವುದೂ ಒಂದು ನನಗೆ ಚಲೋ ಅನ್ಸಿರ್ಕಿಲ್ಲ. ಹೀಗಾಗಿ ಏನೋ ಒಂದು ತೊಗೊಂಡ್ರೆ ಚಲೋ ತೊಗೋಬೇಕಂತೇಳಿ 3-4 ದಿವಸ ಆಯ್ತು ನಾನು ಹಿಂಗೆ ಕಂಟಿನ್ಯೂ ಯಾವ್ಯಾವ ಮಾಪ್ಗಳು ಅದಾವಲ್ಲ ಎಲ್ಲದ್ರದ್ದು ಸರ್ಚ್ ಮಾಡಿನಿ, ಎಲ್ಲದ್ರದ್ದು ವಿಡಿಯೋಸ್ ನೋಡಿನಿ. ಎಲ್ಲದ್ರೊಳಗೆ ಅಂದ್ರೆ ನನಗೆ ಈ ಮಾಪ್ ಭಾಳ ಚಲೋ ಅನಿಸಿತ್ತು. ಹೀಗಾಗಿ ನೋಡಿ ಆರ್ಡ್ರ್ ಮಾಡಿದ್ನಿ. ಆಮೇಲೆ ನಾನು ಯೂಸ್ ಮಾಡಿದ ಬಳಿಕ ನಿಮಗೆ ರಿವ್ಯೂ ಕೊಡ್ತಾಯಿದ್ದೀನಿ. ಇದು ಬಂದು ಮಿಲ್ಟನ್ದವ್ರದ್ದು ಸ್ಪಾಟ್ 0 ಎಲಿಗೆಂಟ್ ಸ್ಪಿನ್ ಮಾಪ್ ಭಾಳ ಅಂದ್ರೆ ಭಾಳ ಚಲೋ ಅದ. ಇದೇ ಮಾಪ್ ತೊಗೊಳಕ್ಕೆ ನಂಗೆ ಭಾಳಷ್ಟು ರೀಸನ್ ಅದಾವ, ನಿಮ್ಗೆ ಆಮೇಲೆ ಹೇಳ್ತೀನಿ. ನಿಮ್ಗೆ ಈ ಬಾಕ್ಸ್ನಾಗ ಒಂದು ಬಕೆಟ್, 2 ರಿಫಿಲ್, ಸ್ಟೀಲ್ದ ರಾಡೂ ಚಲೋ ಅದ, ಸ್ವಲ್ಪ ಹೈಟೂ ಜಾಸ್ತಿ ಐತಿ. ಆಮೇಲೆ ಇದನ್ನ ಆ ಕಡೆ ಎತ್ತಾಡ್ಕೊಂಡು ಹೋಗೋದೂ ಏನು ಜರೂರತ್ತಿಲ್ಲ. ಇದಕ್ಕೆ ವೀಲ್ ಕೊಟ್ಟಿದ್ದಾರಲ್ಲ, ಹೀಗಾಗಿ ಆ ಕಡೆ ನಾವು ಎಲ್ಲಿ ತೊಗೊಂಡು ಹೋಗ್ಬೇಕಾದ್ರೆ ಜಕ್ಕೊಂಡು ಹೋಗ್ಬೇಕಾದ್ರೆ ಸ್ಟ್ಯಾಂಡು ಕೊಟ್ಟಾರ. ಆಮೇಲೆ ಇದ್ರಾಗ ಒಂದು ಸ್ಮಾಲ್ ಪರ್ಷಿ ಒರೆಸ್ಬೇಕಾದ್ರೆ ಲಿಕ್ವಿಡ್ ಲೈಸನ್ ಏನಾದರೂ ಹಾಕ್ತೇವಲ್ಲ ಅದನ್ನ ಹಾಕಕ್ಕೆ ಒಂದು ಸ್ಮಾಲ್ ಬಾಟಲ್ ಕೊಟ್ಟಾರ. ಆಮೇಲೆ ಇದ್ರದ್ದು ಬುಕ್ಲೆಟು ಕೊಟ್ಟಾರ, ಹೆಂಗೆ ಯೂಸ್ ಮಾಡೋದು ಏನು ಅಂತ. ಇಷ್ಟು ಡೀಟೇಲ್ ಅಂತೂ ಯಾರಿಗೂ ಬೇಕಾಗಿರೋದಿಲ್ಲ, ಯಾಕೆ ಆಲ್ರೆಡಿ ಎಲ್ಲರ ಮನ್ಯಾಗ ಎಲ್ಲ ಥರ ಯೂಸ್ ಮಾಡೇ ಬಿಟ್ಟಿದ್ದಾರೆ. ಬಟ್ ಇದೊಂದು ಯೂನಿಕ್ ಇದೆ, ಚೇಂಜ್ ಅದ. ನಮ್ಮ ಮನ್ಯಾಗ ಫಸ್ಟ್ ತೊಗೊಂಡಿದ್ದು ಇದು ಬಕೆಟು ರಾಡು ಎಲ್ಲ ಒಂದು ಸ್ವಲ್ಪ ಹಲ್ಕ ಆಯ್ತು. ಆಮೇಲೆ ಸೆಕೆಂಡ್ ಈ ಟೈಪ್ ತೊಗೊಂಡಿದ್ದು ನಾನು. ಇದೂ 1 ವಾರ ಜಸ್ಟ್ ಯೂಸ್ ಮಾಡಿದ್ದೆ, ಬಟ್ ನನಗೆ ಯಾಕೋ ಸರಿ ಅನಿಸ್ಲಿಲ್ಲ. ಇದು ಯಾರು ಯೂಸ್ ಮಾಡಿದಾರೆ ಅವ್ರಿಗೆ ಗೊತ್ತಿರಬೇಕು. ನಾವು ಕಸ ಎಷ್ಟು ಸ್ವಚ್ಛ ಹೊಡೆದ್ರೆ ಆಮೇಲೆ ಅದು ಕಸನ ತೊಗೊಂಡು ಬರ್ತಿತ್ತು. ನೆಕ್ಸ್ಟ್ ಟೈಮ್ 2 ಥರದ್ದು ರಿವ್ಯೂ ತೋರಿಸ್ತೀನಿ, ಅದು ಏನು ಪ್ರಾಬ್ಲಮ್ ಆಗ್ತದ ಅಂತ. ಆಮೇಲೆ ಒರೆಸೋದು ಬಟ್ಟೆ ಏನು ಸ್ಟಿಕ್ ಇರ್ತದಲ್ಲ ಅದು ಒಂದು ಸ್ವಲ್ಪ ಒಂದು ಕಾರ್ನರ್ ಹರಿತನ್ನ. ಹೀಗಾಗಿ ನಾನು ಭಾಳ ಡಿಸಪಾಯಿಂಟ್ ಅಂದೆ. ಅದಕ್ಕೂ ಜಾಸ್ತಿನೇ ರೊಕ್ಕ ಕೊಟ್ಟಿದ್ನಿ, ಬಟ್ ಏನು ಮಾಡೋದು, ಹಂಗೆ ಮನೇಲಿ ಕುಂತು ಬಿಟ್ಟದ. ಇಷ್ಟೆಲ್ಲ ಯೂಸ್ ಮಾಡಿದ ಬಳಿಕ ಇದು ಇಷ್ಟೆಲ್ಲದ್ರಾಗ ಭಾಳ ಚಲೋ ಅನಿಸುತ್ತೆ. ಇದ್ರ ಒರೆಸೋದು ರಿಫಿಲ್ ಮೈಕ್ರೋ ಫೈಬರ್ ಇದ್ರಿಂದ ನಮ್ದು ಕೂದಲು ಏನೋ ಸ್ವಲ್ಪ ಕಚರ ಉಳಿದಿತ್ತಂದ್ರೆ ಅದ್ರೊಳಗೆ ತೊಗೋತದ. ನೋಡಿರಿ ಇಲ್ಲಿ ಫುಲ್ ಡ್ರೈ ಆಗಿದೆ. ಒಂದು 80% ಫುಲ್ ಏನು ಅಂದ್ರೆ ಕೈಗೆ ನೀರೂ ಹತ್ತಿಲ್ಲ, ಆ ಥರ ಡ್ರೈ ಆಗೈತೆ. ಅಂದರೆ ನೀವು ನೋಡಿರಿ ಪರ್ಷಿನೂ ನೀರಂತ ಒಟ್ಟು ಉಳಿಯಂಗಿಲ್ಲ ಇದ್ರೊಳಗೆ. ಮತ್ತು ನಿಮಗೆ ಇದ್ರೊಳಗೆ ಇನ್ನೊಂದು ಹೇಳ್ಬೇಕಂದ್ರೆ ಈ ಥರ ಬಕೆಟ್ ಇರ್ತಾವಲ್ಲ, ಈ ಥರ ಸ್ಪಿನ್ ಮಾಪ್ದ ನಾವು ರೌಂಡ್ ತಿರ್ಸ್ತೇವಲ್ಲ ಅದನ್ನ ತೆಗಿಯೋಕೆ ಬರೋಂಗಿಲ್ಲ. ಇದ್ರೊಳಗೆ ಅಂದ್ರೆ ಅದೊಂದು ಆಪ್ಷನ್ ಕೊಟ್ಟಿದ್ದಾರೆ. ಇದನ್ನ ಹೆಂಗೂ ತೆಗೆದು ಆಮೇಲೆ ಕ್ಲೀನ್ ಮಾಡಿ ನಾವು ಮತ್ತೆ ಸೆಟ್ ಮಾಡ್ಕೋಬೋದು. ಇದೊಂದು ನನಗೆ ಭಾಳ ಚಲೋ ಅನಿಸ್ತು. ಇದೊಂದು ಕಾರಣ ಅಂತ ಆಯ್ತು ನನಗೆ ತೊಗೊಳ್ಬೇಕಾದ್ರೆ. ಇಲ್ಲಿ ನೋಡ್ರಿ ನಿಮಗೆ ಸದ್ಯ ಈಗ ತೋರಿಸ್ತೇನೆ. ನಾನು ತೋರಿಸೋ ಸಲುವಾಗಂತ ಹಂಗೆ ಇಟ್ಟಿದ್ನಿ. ಇಷ್ಟೆಲ್ಲ ಹೊಲಸಾಕದ, ನಮ್ಗೆ ತೊಳ್ಯಾಕನ ಆಗೋದಿಲ್ಲ ಅದಿತ್ತಂದ್ರೆ. ಬಟ್ ಇದನ್ನ ಓಪನ್ ಮಾಡಿತ್ತಂದ್ರೆ ನಾವು ಹೆಂಗಾದರೂ ಆರಾಮ್ ಸ್ವಚ್ಛ ಕ್ಲೀನ್ ತೊಳ್ಕೊಬೋದು. ಇದೇ ಬಕೆಟ್ ಚೂಸ್ ಮಾಡೋಕೆ ಇದೇ ಫಸ್ಟ್ ಕಾರಣ ನಂದು. ಆಮೇಲೆ ಸೆಕೆಂಡ್ ಕಾರಣ ಏನಂದ್ರೆ ಹಳೆ ಬಕೆಟ್ ನಮ್ಮ ರಿಫಿಲ್ ಮನ್ಯಾಗ ಇದ್ದಿರ್ತಾವಲ್ಲ ಅದನ್ನು ಯೂಸ್ ಮಾಡೋಕ್ಕೂ ಬರ್ತದೆ. ಯಾಕಂದರೆ ಇದನ್ನು ತೆಗೆದು ಅದನ್ನು ಸೆಟ್ ಮಾಡಿದ್ರೂ ಇದ್ರಾಗ ಸೆಟ್ ಆಗಿರ್ತಾವೆ. ಕಾಲಾ ಕಂಪ್ನಿ ಅವ್ರದ್ದು ಇದು ನೋಡಿದ್ನಿ ನಾನು. ಬಟ್ ಇದು ತ್ರಿಕೋಣ ಇದರಿಂದ ನಮ್ದು ಹಳೆ ಮಾಪದ ಏನು ರಿಫಿಲ್ ಇರ್ತಾವಲ್ಲ ಅದು ಇದ್ರಾಗ ಸೆಟ್ ಆಗಂಗಿಲ್ಲ, ಅದಕ್ಕೆ ನಾನು ತೊಗೊಲಿಲ್ಲ. ಇದು ನನಗೆ ಅದ್ರಾಗ ಆಪ್ಷನ್ದಾಗಂದ್ರೆ ಇದು ಬೆಸ್ಟ್ ಅನಿಸಿತ್ತು. ನೀರು ಅದ್ರಾಗ ಏನೂ ಕಾಯಂಗಿಲ್ಲಲ್ಲ, ಹೀಗಾಗಿ ಪರ್ಷಿನೂ ಫುಲ್ ಕ್ಲೀನ್ ಆಗಿಬಿಡ್ತಾವೆ, ಸ್ವಚ್ಛನೂ ಆಕ್ಕವ. ನನಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಯ್ತು. ಯಾಕಂದ್ರೆ ನಾನು ತರಿಸ್ಬೇಕಾದ್ರೆ ಭಾಳ 3-4 ದಿವಸ ವಿಡಿಯೋಸ್ ಎಲ್ಲ ನೋಡಿ ಯಾವ ಚಲೋ ಅನಿಸುತ್ತೆ ಅದ್ರೊಳಗೆ ಇದನ್ನ ಸೆಲೆಕ್ಟ್ ಮಾಡಿ. ಹೀಗಾಗಿ ನಿಮಗೆ ತರಿಸ್ಕೋಬೇಕಾದ್ರೆ ಏನೂ ಟೈಮ್ ವೇಸ್ಟ್ ಆಗಬಾರ್ದು, ಆಮೇಲೆ ನಿಮಗೂ ಒಂದು ಹೆಲ್ಪ್ ಆಗಲಿ ಅಂತ ವಿಡಿಯೋ ಮಾಡಿ ಹಾಕೀನಿ. ಯಾಕಂದ್ರೆ ಪರ್ಷಿ ಒರ್ಸಕ್ಕಂದ್ರೆ ಮನ್ಯಾಗ ಪ್ರತಿಯೊಬ್ಬರ ಮನ್ಯಾಗ ಬೇಕಾ ಒಬ್ಬರ ಮೇಡ್ ಮೇಲೆ ಇರ್ತಾರೆ. ನಮ್ಮ ಮೇಡ್ ಇಲ್ದವ್ರ ಮನ್ಯಾಗ ನಾವು ಏನಾರೇ ಒಂದು ಆಪ್ಷನ್ ಹುಡ್ಕೋಬೇಕಲ್ಲ. ಮತ್ತು ಮೇಡ್ ಬಂದ್ರೂ ದಿನಾನ ಬರ್ತಾಳಂತ ಏನಿರೋದಿಲ್ಲ, ಯಾವಾಗರೇ ವಾರದಕ್ಕೊಮ್ಮೆ ತಿಂಗಳಿಗೊಮ್ಮೆ 2 ಸಲ ಅಂತೂ ತಪ್ಪಿಸಿದಾಳೆ. ಅದ್ರೊಳಗೆ ನಾವು ಒಂದು ದಿನಾನೂ ಒರ್ಸ್ಕೋಬೇಕಲ್ಲ, ಹೀಗಾಗಿ ಬೆಸ್ಟ್ ಆಪ್ಷನ್ ಅದ. ಇದ್ರೊಳಗೂ ಕಡಿಮೆ ರೇಟ್ದಿಂದನೂ ಜಾಸ್ತಿ ರೇಟ್ ತನಕ ಇದಾವೆ. ಸ್ಪಿನ್ ಮಾಡೋದು ಪ್ಲಾಸ್ಟಿಕ್ದೂ ಐತಿ, ಸ್ಟೀಲ್ನೂ ಐತಿ. ಆಮೇಲೆ ಸ್ಟೀಲ್ದ ನಾವು ತೊಗೊಂಡಿದ್ವಿ ಅಂದ್ರೆ ಸ್ವಲ್ಪ ಅದಕ್ಕೆ ರೇಟ್ ಜಾಸ್ತಿ ಐತಿ. ಸ್ಪಿನ್ ಮಾಡೋದು ನಿಮಗೆ ಸ್ಟೀಲ್ ಬೇಕಾಗಿತ್ತಂದ್ರೆ ಅದನ್ನೂ ಸೆಲೆಕ್ಟ್ ಮಾಡ್ಕೋಬೋದು. ಈಗ ತೋರಿಸ್ತಾ ಇದ್ದೀನಲ್ಲ ಇದೇ ಪ್ಯಾಟರ್ನು ಸ್ಟೀಲ್ದದ, ರೇಟೂ ಇದಕ್ಕಿಂತನೇ ₹300 ಜಾಸ್ತಿ ಐತಿ. ಆಮೇಲೆ ಒಂದು ಕಡಿಮೆ ರೇಟ್ದೂ ಅದ. ಇದು ಬಂದು ಸ್ವಲ್ಪ ಪ್ಲಾಸ್ಟಿಕ್ ಹಲ್ಕ ಅದೆ ಅಂತ ನಾನು ವಿಡಿಯೋದಾಗ ನೋಡಿದ್ದೆ, ಹೀಗಾಗಿ ನಾನು ಇದನ್ನ ಸೆಲೆಕ್ಟ್ ಮಾಡಲಿಲ್ಲ. ಯಾಕಂದರೆ ತೊಗೊಳ್ಳೋ ಚಲೋ ತೊಗೊಂಡು ಒಂದು ₹200-300 ಅಷ್ಟು ನಾವು ವಿಚಾರ ಮಾಡಿ ಭಾಳ ದಿವಸ ಯೂಸ್ ಆಗಲಿಲ್ಲ ಅಂದ್ರೆ ಅದೇ ಪ್ರಾಬ್ಲಮ್ ಅಲ್ಲ. ಅದ್ರ ಸಲುವಾಗೇ ಸ್ವಲ್ಪ 200 ಜಾಸ್ತಿ ಹೋಗಲ್ತ ಚಲೋ ತೊಗೊಂಡ್ರೆ ಚಲೋ. ಆಮೇಲೆ ನೀವು ಫಸ್ಟ್ ಟೈಮ್ ಚೂಸ್ ಮಾಡೋದ್ರೆ ಈ ಗಾಲಾ ಕಂಪ್ನಿಯವ್ರದ್ದು ಯೂಸ್ ಮಾಡ್ಬೋದು. ಬಟ್ ಇದಕ್ಕೆ ಈ ಥರ ರಿಫಿಲ್ ಇದ್ರೆ ನಿಮ್ಮ ಕಡೆ ಕುಂಡ್ರಂಗಿಲ್ಲ. ಫಸ್ಟ್ ಟೈಮ್ ಯಾರು ಯೂಸ್ ಮಾಡೋರು ಇದ್ರಂದ್ರೆ ಅವ್ರಿಗೆ ಭಾಳ ಚಲೋ ಅದ. ಇದು ಸ್ಪಾಟ್ 0ದಾಗೂ 3 ಟೈಪ್ ಅದಾವೆ. ಒಂದು ಸ್ಪಿನ್ ಮಾಡ್ತೇವಲ್ಲ ಅದು ಓಪನ್ ಆಗ್ತದೆ, ಒಂದ್ರೊಳಗೆ ಓಪನ್ ಆಗಂಗಿಲ್ಲ. ನಾನು ವಿಡಿಯೋದಾಗ ಹಾಕ್ತೀನಿ ನಿಮಗೆ. ಫಸ್ಟ್ ಒನ್ ಪಿಕ್ ಏನದಿಲ್ಲ ಅದು ಓಪನ್ ಆಗಂಗಿಲ್ಲ, ಇದು ಸೆಕೆಂಡ್ ಒನ್ ಓಪನ್ ಆಗುತ್ತೆ. ನೀವು ಇದೇ ಥರ ಪರ್ಚೇಸ್ ಮಾಡಬೇಕಾದ್ರೆ ನೋಡಿ ಚೆಕ್ ಮಾಡಿ ತೊಗೊಳ್ರಿ. ನಾ ಕೊಟ್ಟಿದ್ದ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಯ್ತು ಅಂತ ನಾನು ತಿಳ್ಕೊತೀನಿ. ಇಷ್ಟ ಆಗಿತ್ತು, ಸ್ವಲ್ಪರೇ ಹೆಲ್ಪ್ಫುಲ್ ಆಗಿತ್ತಂದ್ರೆ ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ನಿಮ್ಗೆ ಸ್ವಲ್ಪ ಅಂದ್ರೂ ಇಷ್ಟ ಆಗಿತ್ತಂದ್ರೆ
ಈಗಲೇ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ವಿಚಾರ ನಿಮ್ಮ ಕಮೆಂಟ್ನಲ್ಲಿ ಹೇಳಿ. ಪೂರ್ತಿಯಾಗಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.